ಭಾರತೀಯ ರೈಲ್ವೆ ಕೇವಲ ಒಂದು ಸಾರಿಗೆ ಸಂಸ್ಥೆಯಲ್ಲ, ಅದು ಭಾರತದ ಜೀವನಾಡಿ. ಇದು ವಿಶ್ವದ 4ನೇ ಅತಿ ದೊಡ್ಡ ರೈಲ್ವೆ ಜಾಲವಾಗಿದ್ದು ಸುಮಾರು 68,000 ಕಿಲೋಮೀಟರ್ಗಳಷ್ಟು ವ್ಯಾಪಿಸಿದೆ. ಜಾಗತಿಕವಾಗಿ ನೋಡಿದರೆ ಇದು 7ನೇ ಅತಿ ದೊಡ್ಡ ಉದ್ಯೋಗದಾತ ಸಂಸ್ಥೆಯಾಗಿದೆ. ಆದರೆ ಇಷ್ಟೊಂದು ದೊಡ್ಡ ಸಂಸ್ಥೆಯಾಗಿದ್ದರೂ ಸಹ ರೈಲ್ವೆ ಇಲಾಖೆ ಯಾವಾಗಲೂ ನಷ್ಟದಲ್ಲೇ ಇರೋದು ಏಕೆ? ಅಸಲಿಗೆ ಭಾರತೀಯ ರೈಲ್ವೆ ಎಷ್ಟು ಸಂಪಾದಿಸುತ್ತದೆ ಮತ್ತು ಆ ಹಣ ಎಲ್ಲಿಗೆ ಹೋಗ್ತಿದೆ? ನಿಮಗೊಂದು ವಿಷಯ ಗೊತ್ತೇ? ನಾವು ಕೊಳ್ಳುವ ಪ್ಯಾಸೆಂಜರ್ ಟಿಕೆಟ್ಗಳ ಮೇಲೆ ಸರ್ಕಾರಕ್ಕೆ ನಷ್ಟವಾಗುತ್ತಿದೆ. ಇನ್ನು ಟಿಕೆಟ್ ಇಲ್ಲದೆ ಎಷ್ಟು ಜನ ಪ್ರಯಾಣಿಸುತ್ತಿದ್ದಾರೆ? ಅಷ್ಟೇ ಅಲ್ಲ, ರೈಲುಗಳಲ್ಲಿ ಉಗುಳುವುದರಿಂದ ಉಂಟಾಗುವ ಕಳೆಗಳನ್ನು ಸ್ವಚ್ಛಗೊಳಿಸಲು ಎಷ್ಟು ಖರ್ಚಾಗುತ್ತಿದೆ? ನಮ್ಮ ದೇಶದಲ್ಲಿ ರೈಲುಗಳು ಏಕೆ ತಡವಾಗಿ ಓಡುತ್ತವೆ? ಕೇವಲ 72 ಸೀಟುಗಳಿರುವ ಕೋಚ್ನಲ್ಲಿ 172 ಜನರು ಏಕೆ ತುಂಬಿರುತ್ತಾರೆ? ಭಾರತೀಯ ರೈಲ್ವೆಯನ್ನು ಬ್ರಿಟಿಷರು ನಮಗೆ ಕೊಟ್ಟು ಹೋದರು ಎಂದು ಬಹಳಷ್ಟು ಜನರು ಅಂದುಕೊಳ್ಳುತ್ತಾರೆ. ಆದರೆ ನಾವು ಇದನ್ನು ಶೂನ್ಯದಿಂದಲೇ ರೈಲ್ವೆಯ ಈ ಹಿಂದಿನ ಕಾಲ, ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ನೀವು ನೋಡಲಿದ್ದೀರಿ. ಮೊದಲಿಗೆ ನಾವು ಭಾರತೀಯ ರೈಲ್ವೆಯ ಇತಿಹಾಸದ ಬಗ್ಗೆ ಮಾತನಾಡೋಣ. ಇದು ಹೇಗೆ ಶುರುವಾಯಿತು? ಮುಖ್ಯವಾಗಿ ಬ್ರಿಟಿಷರು ನಮಗೆ ರೈಲ್ವೆಯನ್ನು ದಾನವಾಗಿ ನೀಡಿದರು ಎಂದು ಬಹಳಷ್ಟು ಜನರು ಹೇಳ್ತಿರ್ತಾರೆ. ಆದರೆ ನಮಗೆ ತಿಳಿದಿರುವ ವಿಷಯವೇನೆಂದರೆ, ಮೊದಲನೆಯದಾಗಿ ಅವರು ಕಳ್ಳವು. ಆದ್ದರಿಂದ ಭಾರತದ ನಲುಮೂಲೆಗಳಿಂದ ನಂತರ ಬ್ರಿಟಿಷರು ಪ್ಯಾಸೆಂಜರ್ ರೈಲುಗಳನ್ನು ಏಕೆ ತಂದರು ಗೊತ್ತಾ? ನಮ್ಮ ಒಳ್ಳೆಯದಕ್ಕಾಗಿಯಲ್ಲ. ಅವರು ಭಾರತದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡಲು ಮತ್ತು ಒಂದು ವೇಳೆ ಮುಂದೆ ಯಾವುದಾದರೂ ಗಲಭೆಗಳು ಅಥವಾ ಯುದ್ಧ ನಡೆದರೆ ಸೈನ್ಯವನ್ನು ಬಂದರುಗಳವರೆಗೆ ಬೇಗನೆ ತಲುಪಿಸಲು ಬಳಸಿಕೊಂಡರು. ಹಾಗೆಯೇ ನಮ್ಮ ದೇಶದಲ್ಲಿ ಮೊಟ್ಟಮೊದಲ ಪ್ಯಾಸೆಂಜರ್ ರೈಲು 16 ಏಪ್ರಿಲ್ 1853ರಂದು ಬೋರಿಬಂದರ್ನಿಂದ ಥಾಣೆವರೆಗೆ ಓಡಿತು. ಈ ರೈಲಿನಲ್ಲಿ 14 ಬೋಗಿಗಳಿದ್ದವು ಮತ್ತು 400 ಮಂದಿ ಪ್ರಯಾಣಿಕರು ಪ್ರಯಾಣಿಸಬಹುದಾಗಿತ್ತು. ಇಲ್ಲಿ ಅಸಲಿ ಮೋಸವೇನೆಂದರೆ, ಈ ರೈಲ್ವೆ ಟ್ರ್ಯಾಕ್ ಹಾಕಲು ಬೇಕಾದ ಸ್ಟೀಲ್, ಅಂದರೆ ಉಕ್ಕು, ಬ್ರಿಟಿಷ್ ಕಂಪನಿಗಳಿಂದಲೇ ಬರುತ್ತಿತ್ತು. ಆ ಹಣದಿಂದ ಬ್ರಿಟಿಷ್ ಸ್ಟೀಲ್ ಕಂಪನಿಗಳನ್ನು ಶ್ರೀಮಂತಗೊಳಿಸಲು ಮತ್ತು ತಮ್ಮ ಲಾಭಕ್ಕೋಸ್ಕರವೇ ನಮ್ಮ ದೇಶದಲ್ಲಿ ಟ್ರ್ಯಾಕ್ಗಳನ್ನು ಹಾಕಿದರು. ಅದಕ್ಕಾಗಿಯೇ ರೈಲ್ವೆ ಬ್ರಿಟಿಷರು ನಮಗೆ ನೀಡಿದ ವರ ಎಂದು ಯಾರಾದರೂ ನಂಬಿದರೆ ನಂಬಬೇಡಿ. ಅವರ ನೀಚ ಬುದ್ಧಿ ಎಷ್ಟರ ಮಟ್ಟಿಗೆ ಇತ್ತೆಂದರೆ, ಜಾಗತಿಕ ಯುದ್ಧ ಬಂದಾಗ ಅವರು ರೈಲ್ವೆ ಟ್ರ್ಯಾಕ್ಗಳನ್ನು ಕಿತ್ತು ಅವುಗಳನ್ನು ಕರಗಿಸಿ ಯುದ್ಧದಲ್ಲಿ ಬಳಸಿಕೊಂಡ್ರು. ಇನ್ನು 1947ರಲ್ಲಿ ದೇಶ ವಿಭಜನೆಯಾದಾಗ ರೈಲ್ವೆಯ 40% ಭಾಗ ಪಾಕಿಸ್ತಾನದ ಪಾಲಾಯಿತು. ಕೇವಲ 60% ಮಾತ್ರ ನಮ್ಮ ಹತ್ತಿರ ಉಳಿಯಿತು. ಆ ಉಳಿದ 60% ಕೂಡ ಹೇಗಿತ್ತೆಂದರೆ, ಬಹಳಷ್ಟು ಜನ ಉದ್ಯೋಗಿಗಳು ಅಲ್ಲೇ ಉಳಿದು ಬಿಟ್ರು ಮತ್ತು ಇನ್ನು ಕೆಲವು ಉದ್ಯೋಗಿಗಳು ಕೆಲಸ ಬಿಟ್ಟಿದ್ರು. ಹಾಗಾಗಿ 1947ರ ನಂತರ ನಮ್ಮ ಕೈಯಲ್ಲಿದ್ದದ್ದು ಬಹಳ ಕಡಿಮೆ. ಪಾಕಿಸ್ತಾನದ ಹತ್ತಿರ ಅರ್ಧದಷ್ಟು ಉಳಿದುಕೊಂಡರೂ ನಾವು ಚೂರು ಚೂರಾಗಿ ಇದನ್ನು ಶೂನ್ಯದಿಂದಲೇ ಅಭಿವೃದ್ಧಿಪಡಿಸಿದೆವು. ಅದಕ್ಕಾಗಿಯೇ ನಾವಿದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಇನ್ನು ಒಟ್ಟು ಟ್ರ್ಯಾಕ್ ಉದ್ದವನ್ನು ನೋಡಿದರೆ ಅದು 1,35,000 ಕಿಲೋಮೀಟರ್ಗಳಷ್ಟಿದೆ, ರನ್ನಿಂಗ್ ಟ್ರ್ಯಾಕ್ ಕಿಲೋಮೀಟರ್. ಅಷ್ಟೇ ಅಲ್ಲ, ಇಂದು ನಮ್ಮ ದೇಶದಲ್ಲಿ ಪ್ರತಿದಿನ 13ರಿಂದ 14 ಕಿಲೋಮೀಟರ್ಗಳಷ್ಟು ಹೊಸ ಟ್ರ್ಯಾಕ್ ನಿರ್ಮಾಣ ನಡೆಯುತ್ತಿದೆ. ಈಗ 2023-24ರ ಲೆಕ್ಕಾಚಾರಗಳನ್ನು ನೋಡಿದರೆ ನಿಮ್ಮ ಮೆದುಳು ಸ್ತಬ್ಧವಾಗುತ್ತದೆ. 2023-24ರಲ್ಲಿ ಪ್ರತಿದಿನ 13,198 ರೈಲುಗಳು ಕಾರ್ಯಾಚರಣೆ ನಡೆಸುತ್ತಿವೆ. ಇವು ದೇಶದಾದ್ಯಂತ 7,325 ನಿಲ್ದಾಣಗಳ ಮೂಲಕ ಹಾದು ಹೋಗುತ್ತವೆ. ಕೇವಲ 1 ವರ್ಷದಲ್ಲಿ ಭಾರತೀಯ ರೈಲ್ವೆಯಲ್ಲಿ ಪ್ರಯಾಣಿಸಿದವರ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 690 ಕೋಟಿ ಜನರು. ಕೇವಲ ಪ್ರಯಾಣಿಕರಷ್ಟೇ ಅಲ್ಲ, ಅದೇ ಸಮಯದಲ್ಲಿ 11,724 ಗೂಡ್ಸ್ ರೈಲುಗಳು ಕೂಡ ಓಡಿದವು. ಇವು ಸುಮಾರು 158 ಕೋಟಿ ಟನ್ ಸರಕನ್ನು ರವಾನೆ ಮಾಡಿವೆ. ಮಾರ್ಚ್ 31ರ ರೈಲ್ವೆ ಆಸ್ತಿಗಳ ಲೆಕ್ಕ ನೋಡಿದರೆ ಅವರ ಬಳಿ 3,27,900 ಗೂಡ್ಸ್ ಬೋಗಿಗಳಿದ್ದರೆ ಪ್ರಯಾಣಿಕರ ಬೋಗಿಗಳು? ಮತ್ತೆ ಇಷ್ಟೆಲ್ಲ ಇದ್ದರೂ ರೈಲ್ವೆ ಏಕೆ ನಷ್ಟದಲ್ಲಿ ಮುಳುಗಿದೆ? ಮೊದಲು ಆದಾಯವನ್ನು ನೋಡೋಣ.
ಭಾರತೀಯ ರೈಲ್ವೆಯ ಒಟ್ಟು ಆದಾಯ 2,78,500 ಕೋಟಿ ರೂಪಾಯಿಗಳು. ಕೇಳಲು ಇದು ತುಂಬಾ ದೊಡ್ಡ ಮೊತ್ತವಾಗಿ ಕಾಣುತ್ತದೆ ಅಲ್ವಾ? ಆದರೆ ಇದರಲ್ಲಿ ಪ್ಯಾಸೆಂಜರ್ ಟಿಕೆಟ್ಗಳ ಮೂಲಕ ಬಂದ ಹಣ ಎಷ್ಟು ಗೊತ್ತಾ? ಕೇವಲ 80,000 ಕೋಟಿ. ನಿಮಗೆ ಅನುಮಾನ ಬರಬಹುದು, ಪ್ರಯಾಣಿಕರಿಂದ ಕೇವಲ 28% ಮಾತ್ರ ಬಂದರೆ ಉಳಿದ 72% ಹಣ ಎಲ್ಲಿಂದ ಬರುತ್ತಿದೆ ಎಂದು. ಇಲ್ಲೇ ಅಸಲಿ ಟ್ವಿಸ್ಟ್ ಇರುವುದು. ಉಳಿದ ಆದಾಯದಲ್ಲಿ ಅತೀ ದೊಡ್ಡ ಪಾಲು ಫ್ರೈಟ್ ರೆವೆನ್ಯೂ ಅಂದ್ರೆ ಸರಕು ಸಾಗಾಣಿಕೆಯಿಂದ ಬರುತ್ತದೆ. ಅಂದ್ರೆ ಸರಕು ಸಾಗಾಣೆ. ಇದರ ಮೂಲಕ ಬರುವ ಆದಾಯ ಸುಮಾರು 1,78,000 ಕೋಟಿ ರೂಪಾಯಿಗಳು. ಕಲ್ಲಿದ್ದಲು ಸಾಗಾಣೆ, ಅದರ ನಂತರ ಸಿಮೆಂಟ್, ನಂತರ ಕಬ್ಬಿಣದ ಅದಿರು, ಐರನ್ ಓರ್, ಹೀಗೆ ಭಾರವಾದ ಸರಕುಗಳನ್ನು ಹೊತ್ತೊಯ್ಯುವ ಗೂಡ್ಸ್ ರೈಲುಗಳೇ ಭಾರತೀಯ ರೈಲ್ವೆಗೆ ಅಸಲಿ ಸಂಪಾದನೆಯನ್ನು ತಂದುಕೊಡುತ್ತವೆ. ಇವುಗಳಲ್ಲದೆ ರೈಲ್ವೆಗೆ ಇತರ ಆದಾಯದ ಅಡಿಯಲ್ಲಿ ಸುಮಾರು 18,500 ಕೋಟಿ ರೂಪಾಯಿಗಳು ಬರುತ್ತವೆ. ಅಂದ್ರೆ ಇದು ಒಟ್ಟು ಆದಾಯದ ಒಂದು ಭಾಗ. ಸಣ್ಣ ಪ್ಯಾಕೇಜ್ಗಳ ಸಾಗಾಣೆ ಇದರ ಅಡಿಯಲ್ಲಿ ಬರುತ್ತದೆ. ಹಾಗೆಯೇ ಮೋಟಾರ್ ಸೈಕಲ್ಗಳ ಸಾಗಾಣೆ, ರೈಲು ಮತ್ತು ಪ್ಲಾಟ್ಫಾರ್ಮ್ಗಳ ಮೇಲೆ ಕಾಣಿಸುವ ಜಾಹೀರಾತುಗಳು, ರೈಲ್ವೆ ನಿಲ್ದಾಣಗಳಲ್ಲಿರುವ ಕ್ಯಾಂಟೀನ್ಗಳ ಬಾಡಿಗೆ ಮತ್ತು ಪ್ಯಾಂಟ್ರಿ ಕಾರ್ಗಳ ಕಾರ್ಯಾಚರಣೆಯ ಮೂಲಕ ಈ ಹಣ ಬರುತ್ತದೆ. ಇವುಗಳಲ್ಲದೆ ರೈಲ್ವೆಗೆ ಹಣ ಇನ್ನೂ ಎಲ್ಲಿಂದ ಬರುತ್ತದೆ ಎಂದರೆ, ರೈಲ್ವೆಯ ಬಳಿ ಸಾಕಷ್ಟು ಖಾಲಿ ಸ್ಥಳವಿದೆ. ಅದನ್ನು ಬಾಡಿಗೆಗೆ ಕೊಡುವುದರ ಮೂಲಕ ಸ್ವಲ್ಪ ಆದಾಯ ಬರುತ್ತದೆ. ಅಷ್ಟೇ ಅಲ್ಲದೆ ರೈಲ್ವೆ ತನ್ನ ಬೋಗಿಗಳನ್ನು ಕೂಡ ಬಾಡಿಗೆಗೆ ನೀಡುತ್ತದೆ. ಉದಾಹರಣೆಗೆ, ಯಾರಾದರೂ ಸರಕು ಸಾಗಾಣಿಕೆಗಾಗಿ ರೈಲ್ವೆ ಟ್ರ್ಯಾಕ್ ಬಳಸಬೇಕೆಂದು ಕೇಳಿದರೆ ಅದಕ್ಕೂ ಬಾಡಿಗೆ ಪಡೆದು ಅನುಮತಿ ನೀಡುತ್ತಾರೆ. ಇನ್ನು ಪ್ರವಾಸೋದ್ಯಮದ ವಿಷಯಕ್ಕೆ ಬಂದರೆ ಮಹಾರಾಜ ಎಕ್ಸ್‌ಪ್ರೆಸ್, ಒಡಿಸ್ಸಾ ಎಕ್ಸ್‌ಪ್ರೆಸ್, ಪ್ಯಾಲೇಸ್ ಆನ್ ವೀಲ್ಸ್ನಂತಹ ವಿಶೇಷ ಪ್ರವಾಸಿ ರೈಲುಗಳ ಮೂಲಕವೂ ಆದಾಯ ಬರುತ್ತದೆ. ಹೀಗೆ ಎಲ್ಲಾ ಮೂಲಗಳಿಂದ ಸೇರಿ ರೈಲ್ವೆ ಸುಮಾರು 2,78,500 ಕೋಟಿ ರೂಪಾಯಿಗಳನ್ನು ಸಂಪಾದಿಸುತ್ತಿದೆ. ಆದರೂ ಸಹ ರೈಲ್ವೆ ನಷ್ಟದಲ್ಲಿದೆಯೇ? ಈಗ ಅಸಲಿ ಖರ್ಚಿನ ಪಟ್ಟಿಯನ್ನು ಬಿಡಿಸಿ ನೋಡೋಣ. ಮೊದಲ ಖರ್ಚು ಉದ್ಯೋಗಿಗಳ ಸಂಬಳ. 14 ಲಕ್ಷ ಮಂದಿಗೆ ಸಂಬಳ ನೀಡಬೇಕಲ್ವಾ? ಇನ್ನು ಕೆಲವು 100 ಕೋಟಿ ರೂಪಾಯಿಗಳ ಖರ್ಚು ಎಷ್ಟು ದೊಡ್ಡ ಮೊತ್ತವೆಂದು ನಿಮಗೆ ಅರ್ಥವಾಗಬೇಕೆಂದರೆ ಹೀಗೆ ನೋಡಿ. ಸುಮಾರು 120 ಕೋಟಿ ರೂಪಾಯಿಗಳಲ್ಲಿ ಒಂದು ವಂದೇ ಭಾರತ್ ರೈಲು ತಯಾರಾಗುತ್ತದೆ. ಅಂದರೆ ನಾವು ರೈಲಿನಲ್ಲಿ ಉಗುಳಿದ ಕಲೆಗಳನ್ನು ಸ್ವಚ್ಛಗೊಳಿಸಲು ಸರ್ಕಾರ ಮಾಡುವ ಖರ್ಚಿನಲ್ಲಿ ಪ್ರತಿ ವರ್ಷ 10 ಹೊಸ ವಂದೇ ಭಾರತ್ ರೈಲುಗಳನ್ನು ತಯಾರಿಸಬಹುದು. ಇನ್ನೂ ಹೇಳಬೇಕೆಂದ್ರೆ ಇಸ್ರೋ ಮಂಗಳಯಾನ ಮಾಡಿದ್ದು ಕೇವಲ 450 ಕೋಟಿ ರೂಪಾಯಿಗಳಲ್ಲಿ. ಅಂದ್ರೆ ನಾವು ಎಂತಹ ಕೆಲಸಗಳನ್ನು ಮಾಡುತ್ತಿದ್ದೇವೆ ನೋಡಿ. ಸರಿ, ಲೆಕ್ಕಕ್ಕೆ ಬಂದ್ರೆ ಒಟ್ಟು ಆದಾಯ 2,78,500 ಕೋಟಿ ರೂಪಾಯಿಗಳಾದರೆ ಒಟ್ಟು ಖರ್ಚು 2,75,500 ಕೋಟಿ ರೂಪಾಯಿಗಳು. ಕೊನೆಗೆ ಉಳಿಯೋದು ಕೇವಲ 3,000 ಕೋಟಿ ರೂಪಾಯಿಗಳು ಮಾತ್ರ. ರೈಲ್ವೆಗೆ ಸಾವಿರಾರು ಕೋಟಿ ಉಳಿದಿದೆ ಅಲ್ವಾ? ಇದು ಲಾಭ ಅಂತ ನೀವು ಅನ್ಕೋಬಹುದು. ಆದರೆ ಇದು ಲಾಭ ಅಲ್ಲ ಬಾಸ್. ಆ ಹಣದಿಂದ ಹೊಸ ಟ್ರ್ಯಾಕ್ಗಳನ್ನು ಹಾಕಬೇಕು, ಹೊಸ ರೈಲುಗಳನ್ನು ಕೊಳ್ಳಬೇಕು, ಪ್ಲಾಟ್ಫಾರ್ಮ್ಗಳನ್ನು ಕಟ್ಟಬೇಕು. ಅದಕ್ಕೆ ಈ ಹಣ ಹೇಗೆ ತಾನೇ ಸಾಕಾಗುತ್ತದೆ? ಸರಳವಾಗಿ ಹೇಳಬೇಕಂದ್ರೆ ರೈಲ್ವೆಯ ಆಪರೇಟಿಂಗ್ ರೇಷಿಯೋ 98.22% ಆಗಿದೆ. ಅಂದರೆ ರೈಲ್ವೆ 100 ರೂಪಾಯಿ ಸಂಪಾದಿಸಲು 98.22 ರೂಪಾಯಿಯನ್ನು ಖರ್ಚು ಮಾಡ್ತಿದೆ. ನಾವಾಗಲೇ ಮಾತನಾಡಿಕೊಂಡಂತೆ ರೈಲ್ವೆ 100 ಕೋಟಿ ಸಂಪಾದಿಸಿದರೆ ಅದರಲ್ಲಿ 98.22 ಕೋಟಿ ಕೇವಲ ನಿರ್ವಹಣೆಗೆ ಖರ್ಚಾಗೋಗ್ತಿದೆ. ಅಂದರೆ ಕೈಯಲ್ಲಿ ಚಿಲ್ಲರೆ ಕಾಸು ಕೂಡ ಉಳಿಯುತ್ತಿಲ್ಲ. ಇದಕ್ಕೆ ಜೊತೆಯಾಗಿ ಗುಟ್ಕಾ ಉಗುಳುವವರಷ್ಟೇ ಅಲ್ಲದೆ ರೈಲ್ವೆಯನ್ನು ನೇರವಾಗಿ ಲೂಟಿ ಮಾಡುವ ಮಹಾನುಭಾವರು ಕೂಡ ಇದ್ದಾರೆ. ಇವರ್ಯಾರು ಗೊತ್ತಾ? ರೈಲಿನಲ್ಲಿರುವ ದಿಂಬುಗಳನ್ನು ಕದಿಯುವವರು, ಬೆಡ್ಶೀಟ್ಗಳನ್ನು ಎತ್ತಿಕೊಂಡು ಹೋಗುವವರು. ಇನ್ನು ಕೆಲವರಂತೂ ರೈಲಿನ ಕಿಟಕಿಗಳನ್ನೇ ಒಡೆದು ಹಾಕಿ ಪರಾರಿಯಾಗುತ್ತಾರೆ. ಇನ್ನು ಇವರೆಲ್ಲರಿಗಿಂತ ದೊಡ್ಡ ಕಿಲಾಡಿಗಳೆಂದರೆ ಟಿಕೆಟ್ ಇಲ್ಲದವರು. ಕಳೆದ ವರ್ಷ ಟಿಕೆಟ್ ಇಲ್ಲದೆ ಎಷ್ಟು ಮಂದಿ ಪ್ರಯಾಣಿಸಿದ್ದಾರೆ ಮತ್ತು ಎಷ್ಟು ಮಂದಿ ಸಿಕ್ಕಿಬಿದ್ದಿದ್ದಾರೆ ಎಂದು ಊಹಿಸಿ. ಆ ಅಧಿಕೃತ ಸಂಖ್ಯೆ 2,16,00,000 ಜನರು. ಹೌದು, 2.16 ಕೋಟಿ ಜನರು ಟಿಕೆಟ್ ಇಲ್ಲದೆ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಸಿಕ್ಕಿಬೀಳದೆ ತಪ್ಪಿಸಿಕೊಂಡವರ ಸಂಖ್ಯೆ ಆ ದೇವರಿಗೇ ಗೊತ್ತು. ಹಾಗಾದರೆ ಇಷ್ಟೊಂದು ನಷ್ಟವಿದ್ದರೂ ಹೊಸ ಟ್ರ್ಯಾಕ್ಗಳನ್ನು ಹೇಗೆ ಹಾಕುತ್ತಿದ್ದಾರೆ?
ಹೊಸ ವಂದೇ ಭಾರತ್ ಕೋಚ್ಗಳು ಮತ್ತು ಆಧುನಿಕ ನಿಲ್ದಾಣಗಳನ್ನು ಹೇಗೆ ಕಟ್ಟುತ್ತಿದ್ದಾರೆ? ಇದಕ್ಕೆ ಉತ್ತರ ಕೇಂದ್ರ ಸರ್ಕಾರ. ಈ ಹಣ ಎಲ್ಲಿಂದ ಬರುತ್ತದೆ? ನಿಮ್ಮ ಜೇಬಿನಿಂದಲೇ, ಅಂದರೆ ನಿಮ್ಮ ಟ್ಯಾಕ್ಸ್ ಅಂದರೆ ತೆರಿಗೆ ಹಣದಿಂದಲೇ. ಅಮ್ಮೋ, ಬೆಲೆಗಳು ಏರಿ ಹೋಗಿವೆ, ಟ್ಯಾಕ್ಸ್ ಹೆಚ್ಚಿಸಿದ್ದಾರೆ, GST ಜಾಸ್ತಿಯಾಗಿದೆ ಎಂದು ನಾವು ಸರ್ಕಾರವನ್ನು ಬೈಯುತ್ತೇವೆ. ಆದರೆ ಆ GST ಹಣವನ್ನು ಸರ್ಕಾರ ಏಕೆ ವಸೂಲಿ ಮಾಡುತ್ತಿದೆ ಗೊತ್ತಾ? ಆ ಗುಟ್ಕಾ ಕಲೆಗಳನ್ನು ತೊಳೆಯಲು, ಒಡೆದು ಹಾಕಿದ ಕಿಟಕಿಗಳನ್ನು ಸರಿಪಡಿಸಲು, ಟಿಕೆಟ್ ಇಲ್ಲದ ಪ್ರಯಾಣಿಕರ ಭಾರವನ್ನು ಹೊರಲು ಮತ್ತು ಕಳುವಾದ ವಸ್ತುಗಳನ್ನು ಭರ್ತಿ ಮಾಡಲು. ನೀವು ಕೊಳ್ಳುವ ಪ್ರತಿ ವಸ್ತುವಿನ ಮೇಲೆ GST ಕಟ್ಟುತ್ತಿದ್ದೀರಲ್ಲವೇ? ಆ ಹಣವೇ ಇದು. ಇದು ರೈಲ್ವೆಯ ಕಷ್ಟದ ಕಥೆ. ಇನ್ನು ಎರಡನೇ ಅತಿ ದೊಡ್ಡ ಪ್ರಶ್ನೆ, ಭಾರತದಲ್ಲಿ ರೈಲುಗಳು ಏಕೆ ತಡವಾಗುತ್ತವೆ? ಪ್ರತಿ ವರ್ಷ ಪ್ರಯಾಣಿಕರ ಸಂಖ್ಯೆ ವಿಪರೀತವಾಗಿ ಹೆಚ್ಚುತ್ತಿದೆ. ಆದರೆ ಆ ಜನಸಂದಣಿಗೆ ತಕ್ಕಂತೆ ರೈಲುಗಳಾಗಲಿ ಅಥವಾ ಟ್ರ್ಯಾಕ್ಗಳಾಗಲಿ ಹೆಚ್ಚುತ್ತಿಲ್ಲ. ಹಣ ಇದೆ ಅಲ್ವಾ, ಬೇಗ ಬೇಗನೆ ರೈಲುಗಳನ್ನು ತಯಾರು ಮಾಡಬಹುದು ಎಂದು ನೀವು ಕೇಳಬಹುದು. ನಿಜವೇ, ಬಜೆಟ್ನಿಂದ ಹಣ ಬರುತ್ತದೆ, ರೈಲುಗಳು ತಯಾರಾಗುತ್ತದೆ. ಆದರೆ ಅವು ಓಡಲು ಹಳಿಗಳು ಬೇಕಲ್ಲವೇ? ನನ್ನ ಹತ್ತಿರ ಎಕ್ಸ್ಟ್ರಾ ಕಾರ್ ಇರಬಹುದು, ಆದರೆ ಓಡಿಸಲು ರಸ್ತೆಯೇ ಇಲ್ಲದಿದ್ದರೆ ಆ ಕಾರನ್ನು ಏನು ಮಾಡುವುದು? ಇಲ್ಲಿ ಕೂಡ ಅಷ್ಟೇ, ಕೋಚುಗಳು ಮತ್ತು ರೈಲುಗಳು ತಯಾರಾಗುತ್ತಿವೆ, ಆದರೆ ಅದೇ ವೇಗದಲ್ಲಿ ಹೊಸ ಟ್ರ್ಯಾಕ್ಗಳು ಮಾತ್ರ ಸಿದ್ಧವಾಗುತ್ತಿಲ್ಲ. ಟ್ರ್ಯಾಕ್ಗಳು ಮಿತವಾಗಿರುವಾಗ ಆ ಸಮಯದಲ್ಲಿ ಕೆಲವು ರೂಟ್ಗಳಲ್ಲಿ ಹೆಚ್ಚು ರೈಲುಗಳನ್ನು ಓಡಿಸಬೇಕಾಗುತ್ತದೆ. ಇದರಿಂದಾಗಿ ರೆಗ್ಯುಲರ್ ರೈಲುಗಳು ತಡವಾಗುವುದು ಅಥವಾ ಎಲ್ಲೆಂದಡಿ ನಿಂತು ಹೋಗುವುದು ನಡೆಯುತ್ತದೆ. ಸ್ವಲ್ಪ ಕಾಲದ ಹಿಂದೆ ದೇಶದಲ್ಲಿ ವಿದ್ಯುತ್ ಅಭಾವ, ಪವರ್ ಕ್ರೈಸಿಸ್ ಉಂಟಾದಾಗ ಏನಾಯಿತು ಗೊತ್ತಾ? ಪವರ್ ಪ್ಲಾಂಟ್ಗಳಿಗೆ ಕಲ್ಲಿದ್ದಲನ್ನು ಸಾಗಿಸುವುದು ಅನಿವಾರ್ಯವಾಯಿತು. ಆಗ ರೈಲ್ವೆ ಇಲಾಖೆಯು ಏನು ಮಾಡಿತೆಂದರೆ, ಬಹಳಷ್ಟು ಪ್ಯಾಸೆಂಜರ್ ರೈಲುಗಳನ್ನು ರದ್ದುಗೊಳಿಸಿ ಗೂಡ್ಸ್ ರೈಲುಗಳನ್ನು ವಿಪರೀತವಾಗಿ ಓಡಿಸಿತು. ಏಕೆಂದರೆ ಟ್ರ್ಯಾಕ್ ಒಂದೇ ಇರುತ್ತದೆ, ಅದರ ಮೇಲೆ ಗೂಡ್ಸ್ ರೈಲುಗಳು ಹೋದರೆ ಪ್ಯಾಸೆಂಜರ್ ರೈಲುಗಳು ನಿಲ್ಲಲೇಬೇಕು ಅಥವಾ ರದ್ದಾಗಲೇಬೇಕು. ಇಂತಹ ವಿಶೇಷ ಕಾರಣಗಳಿಂದ ನಮಗೆ ರೈಲುಗಳ ರದ್ದತಿ ಮತ್ತು ವಿಳಂಬ ಉಂಟಾಗುತ್ತದೆ. ನಾವು ಹೈಸ್ಪೀಡ್ ರೈಲುಗಳನ್ನು ತಯಾರಿಸಿದ್ದೇವೆ, ಆದರೆ ಅವುಗಳ ವೇಗವನ್ನು ತಡೆದುಕೊಳ್ಳುವ ಹಳಿಗಳು ನಮ್ಮ ಬಳಿ ಇವೆಯೇ? ಉದಾಹರಣೆಗೆ ವಂದೇ ಭಾರತ್ ರೈಲನ್ನೇ ತೆಗೆದುಕೊಳ್ಳಿ. ಇದರ ಗರಿಷ್ಠ ವೇಗ ಗಂಟೆಗೆ 180 ಕಿಲೋಮೀಟರ್. ಆದರೆ ಪ್ರಾಯೋಗಿಕವಾಗಿ ಕಾರ್ಯಾಚರಣೆಯಲ್ಲಿ ನೋಡಿದರೆ ಇದರ ಸರಾಸರಿ ವೇಗ 90 ಕಿಲೋಮೀಟರ್ ಮೀರುತ್ತಿಲ್ಲ. ಕೆಲವು ರೂಟ್ಗಳಲ್ಲಿ ಮಾತ್ರ ಅದಕ್ಕಿಂತ ಹೆಚ್ಚಿನ ವೇಗವಾಗಿ ಹೋಗುತ್ತಿದೆ, ಏಕೆಂದರೆ ನಮ್ಮ ಟ್ರ್ಯಾಕ್ಗಳು ಅದಕ್ಕಿಂತ ಹೆಚ್ಚಿನ ವೇಗವನ್ನು ಬೆಂಬಲಿಸುವುದಿಲ್ಲ. ಇನ್ನು ಬಹಳಷ್ಟು ಜನರು ಕೇಳುವ ಪ್ರಶ್ನೆ, 72 ಸೀಟುಗಳಿರುವ ಕೋಚ್ನಲ್ಲಿ 172 ಜನರು ಹೇಗೆ ನುಗ್ಗುತ್ತಿದ್ದಾರೆ? ಈ ಜನಸಂದಣಿ ಏಕೆ ಹೆಚ್ಚುತ್ತಿದೆ? ಇದಕ್ಕೆ ಕಾರಣಗಳು ಹಲವಿವೆ. ರೈಲ್ವೆ ಇಲಾಖೆಯು ಈಗ ಸ್ಲೀಪರ್ ಮತ್ತು AC ಕೋಚ್ಗಳನ್ನು ಹೆಚ್ಚಿಸುತ್ತಾ ಹೋಗುತ್ತಿದೆ, ಆದರೆ ಸಾಮಾನ್ಯ ಜನರು ಪ್ರಯಾಣಿಸುವ ಜನರಲ್ ಕೋಚ್ಗಳನ್ನು ಕಡಿಮೆ ಮಾಡುತ್ತಿದೆ. ಹಿಂದೆ ಸಾಮಾನ್ಯ ರೈಲುಗಳಲ್ಲಿ 4 ಜನರಲ್ ಡಬ್ಬಗಳಿರುತ್ತಿದ್ದವು, ಈಗ ಅಲ್ಲಿ ಕೇವಲ 2 ಮಾತ್ರ ಇರುತ್ತಿವೆ. ಇದರಿಂದ ಏನಾಗುತ್ತಿದೆ ಎಂದರೆ, ಆ 4 ಬೋಗಿಗಳಲ್ಲಿ ಹೋಗಬೇಕಾದ ಜನರು ಈ 2 ಬೋಗಿಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗಿದೆ. ಸರಿ, ಸಮಸ್ಯೆಗಳೇನೋ ಇವೆ, ಆದರೆ ಇವುಗಳನ್ನು ಸರಿಪಡಿಸಲು ರೈಲ್ವೆ ಇಲಾಖೆ ಏನು ಮಾಡುತ್ತಿದೆ? ಭವಿಷ್ಯದಲ್ಲಿ ಲಾಭವನ್ನು ಹೇಗೆ ಗಳಿಸಲಿದೆ? ಇದಕ್ಕೆ ರೈಲ್ವೆ ತೆಗೆದುಕೊಳ್ಳುತ್ತಿರುವ ಅತಿ ದೊಡ್ಡ ನಿರ್ಧಾರವೆಂದರೆ ಇಂಧನ ದಕ್ಷತೆ. ಹಿಂದೆ ಡೀಸೆಲ್ ಇಂಜಿನ್ಗಳು ಹೆಚ್ಚಾಗಿ ಓಡುತ್ತಿದ್ದವು, ಈಗ ರೈಲ್ವೆ ಅವೆಲ್ಲವನ್ನು ಎಲೆಕ್ಟ್ರಿಕಲ್ ಆಗಿ ಬದಲಾಯಿಸುತ್ತಿದೆ. ಪ್ರಸ್ತುತ 95% ರೈಲ್ವೆ ಹಳಿಗಳು ವಿದ್ಯುತೀಕರಣಗೊಂಡಿವೆ. ಡೀಸೆಲ್ನಿಂದ ವಿದ್ಯುತ್ಗೆ ಬದಲಾದ ಕಾರಣ ರೈಲ್ವೆಗೆ ಈಗ ಕೋಟ್ಯಾಂತರ ರೂಪಾಯಿ ಉಳಿತಾಯವಾಗುತ್ತಿದೆ. ಸಮಸ್ಯೆಗಳಿದ್ದರೂ ಪರಿಹಾರವೇನು? ರೈಲ್ವೆ ಈಗ ಏನು ಮಾಡುತ್ತಿದೆ? ಪ್ರಸ್ತುತ ಪ್ರತಿದಿನ 14ರಿಂದ 15 ಕಿಲೋಮೀಟರ್ಗಳಷ್ಟು ಹೊಸ ಹಳಿಗಳನ್ನು ನಿರ್ಮಿಸುತ್ತಿದೆ. ಹಳೆಯ ಹಳಿಗಳನ್ನು ಕೂಡ ಆಧುನಿಕೀಕರಣಗೊಳಿಸಲಾಗುತ್ತಿದೆ. ಇದರಿಂದ ರೈಲುಗಳ ವೇಗ ಹೆಚ್ಚಾಗುತ್ತದೆ. ಇನ್ನು ಸಾಮಾನ್ಯ ಜನರ ಕಷ್ಟಗಳ ಬಗ್ಗೆ ರೈಲ್ವೆ ಸಚಿವರು ಇತ್ತೀಚೆಗಷ್ಟೇ ಒಂದು ಶುಭ ಸುದ್ದಿಯನ್ನು ನೀಡಿದ್ದಾರೆ. ಶೀಘ್ರದಲ್ಲೇ 14,000 ಹೊಸ ಜನರಲ್ ಕೋಚ್ಗಳನ್ನು ಸೇರಿಸಲಿದ್ದೇವೆ ಎಂದು ತಿಳಿಸಿದ್ದಾರೆ. ಈಗಾಗಲೇ 1,200 ಕೋಚ್ಗಳನ್ನು ಸೇರಿಸಲಾಗಿದೆ. ಹಿಂದೆ AC ಮತ್ತು ಸ್ಲೀಪರ್ ಕೋಚ್ಗಳನ್ನು ಹೆಚ್ಚಿಸಿ ಜನರಲ್ ಡಬ್ಬಗಳನ್ನು ಕಡಿಮೆ ಮಾಡಿದ್ದಾರಲ್ಲವೇ, ಆ ಕೊರತೆಯನ್ನ ಈಗ ನೀಗಿಸಲಾಗುತ್ತಿದೆ. ಇದರಿಂದ ಟ್ರಾಫಿಕ್ ಸಮಸ್ಯೆ, ಅಪಘಾತಗಳು ಮತ್ತು ಸರಕು ಸಾಗಣೆಯಲ್ಲಾಗುವ ವಿಳಂಬಗಳು ಕಡಿಮೆಯಾಗ್ತವೆ. ಒಂದು ವೇಳೆ ಫ್ರೈಟ್ ಕಾರಿಡಾರ್
ಅಂದ್ರೆ ಸರಕು ಸಾಗಾಣಿಗಾಗಿಯೇ ಇರುವ ಪ್ರತ್ಯೇಕ ಹಳಿಗಳು ಪೂರ್ಣಗೊಂಡರೆ ಪ್ರಸ್ತುತ ರಸ್ತೆಯ ಮೂಲಕ ಸಾಗಾಗುವ ಸರಕಿನಲ್ಲಿ ಕಾಲು ಭಾಗದಷ್ಟು ರೈಲ್ವೆಗೆ ವರ್ಗಾವಣೆಯಾದರೂ ಅದ್ಭುತಗಳೇ ನಡೀತವೆ. ಇದರಿಂದ ಮೊದಲನೇದಾಗಿ ರೈಲ್ವೆಯ ಲಾಭ ಹೆಚ್ಚಾಗುತ್ತೆ, ಎರಡನೇದಾಗಿ ಪ್ರಯಾಣಿಕ ರೈಲುಗಳ ವೇಗ ಹೆಚ್ಚಾಗುತ್ತೆ. ಈ ಬಗ್ಗೆ ನಿಮ್ಮ ಸಲಹೆಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಸಲಹೆಗಳಲ್ಲಿ ಮೊದಲನೆಯದು, ಸರ್ಕಾರವು ರೈಲ್ವೆ ನಿರ್ವಹಣೆಯ ವಿಷಯದಲ್ಲಿ ಅತ್ಯಂತ ಕಟ್ಟುನಿಟ್ಟಾಗಿರಬೇಕು.